ಚಾನೆಲ್ಗೆ ಸ್ವಾಗತ. ನಾನು ಇವತ್ತು ಒಂದು ನಾನ್ ವೆಜ್ ರೆಸಿಪಿ ಮಾಡ್ತಾ ಇದ್ದೀನಿ. ಅದು ಯಾವುದಪ್ಪ ಅಂದರೆ ಕೈಮಾ ಸಾಂಬಾರ್. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಎಲ್ರಿಗೂ ಇಷ್ಟ ಆಗೋವಂಥ ಸಾಂಬಾರು ಅಂತಲೇ ಹೇಳ್ಬೋದು. ಪರ್ಫೆಕ್ಟಾಗಿ ಕೈಮಾ ಬಾಲ್ ಮಾಡಿ ರುಚಿಯಾಗಿ ಸಾಂಬಾರು ಮಾಡೋದು ಹೇಗೆ ಅಂತ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ನೋಡಿ. ನಾನಿಲ್ಲಿ ಅರ್ಧ kg ಮಟನ್ ತೊಗೊಂಡಿದ್ದೀನಿ, ಅಂದರೆ ಮಟನ್ ಕೈಮಾ. ನಾನಿಲ್ಲಿ ಕೈಮಾ ಉಂಡೆಗಳು ಮಾಡೋದಕ್ಕೆ ಮಸಾಲೆ ಪದಾರ್ಥ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅರ್ಧ kg ಮಟನ್ ಕೈಮಾಗೆ ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲು ತೆಂಗಿನಕಾಯಿ ತುರಿ, 2 ಹಸಿರು ಮೆಣಸಿನ್ಕಾಯಿ, ಅರ್ಧ ಬಟ್ಲು ಹುರ್ಗಡ್ಲೆ, ಚಕ್ಕೆ ಲವಂಗ, 1 ಸ್ಪೂನ್ ಕಾಳು ಮೆಣಸು, 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಗಸಗಸೆ, 1 ಇಂಚ್ ಶುಂಠಿ, 1 ಮೊಟ್ಟೆ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಗೆಡ್ಡೆ ಈರುಳ್ಳಿ, ರುಚಿಗೆ ಉಪ್ಪು. ಇಷ್ಟು ಪದಾರ್ಥಗಳನ್ನ ತೊಗೊಂಡಿದ್ದೀನಿ. ಇದಿಷ್ಟರಲ್ಲಿ ಮಸಾಲೆ ಪದಾರ್ಥಗಳನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮೊದಲಿಗೆ ರುಬ್ಕೊಳ್ಳೋಣ. ಈಗ ಕೈಮಾ ಉಂಡೆ ಮಾಡಬೇಕು ಅಂದರೆ ಮಸಾಲೆ ಪದಾರ್ಥಗಳನ್ನೆಲ್ಲ ಮೊದಲು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಕೈಮಾ ಬಾಲ್ ಮಾಡಬೇಕು ಅಂದರೆ ಸ್ವಲ್ಪ ಹಿಂಸರಿಯೋದೇ ಜಾಸ್ತಿ. ಉಂಡೆಗಳು ಪರ್ಫೆಕ್ಟಾಗಿ ಬರೋದಿಲ್ಲ, ಒಡೆದೋಗ್ಬಿಡುತ್ತೆ, ಅಯ್ಯೋ ಸಾಂಬಾರೊಳಗೆಲ್ಲ ಮಿಕ್ಸ್ ಆಗಿಬಿಡುತ್ತಪ್ಪ ಅಂತ. ಆ ರೀತಿ ಆಗೋದಿಲ್ಲ. ಈ ರೀತಿ ಅಳತೆನ ಕರೆಕ್ಟಾಗಿ ಇಟ್ಕೊಂಡು ಮಾಡಿದ್ರೆ ರುಚಿಯಾಗೂ ಇರುತ್ತೆ, ಉಂಡೆಗಳು ಕೂಡ ಪರ್ಫೆಕ್ಟಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ಮಸಾಲೆ ಪದಾರ್ಥನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಅರ್ಧ ಇಡಿ ಉಪ್ಪು ಹಾಕಿದ್ದೀನಿ ಅರ್ಧ kg ಮಟನ್ಗೆ. ಸ್ವಲ್ಪನೇ ನೀರು ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ಅದ್ರ ಜೊತೆಗೆ ಮೊಟ್ಟೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಮೊಟ್ಟೆನೂ ಈ ರೀತಿ ಆ್ಯಡ್ ಮಾಡಿ ರುಬ್ಕೊಳ್ಳೋದ್ರಿಂದ ನೀರು ಜಾಸ್ತಿ ಹಾಕೋ ಅವಶ್ಯಕತೆ ಇರೋದಿಲ್ಲ, ಮತ್ತು ಮೊಟ್ಟೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮಸಾಲೆ ಜೊತೆಗೆ. ನೋಡಿ ಈ ರೀತಿ ಗಟ್ಟಿಯಾಗಿ ರುಬ್ಕೋಬೇಕು. ಈಗ ಇದರಲ್ಲಿರೋ ಮಸಾಲೆನೆಲ್ಲ ಸ್ವಲ್ಪ ಎತ್ತಿಟ್ಬಿಟ್ಟು ಒಂದು 1/4 ಭಾಗ ಮಸಾಲೆನ ಜಾರಲ್ಲೇ ಉಳಿಸ್ಕೊಂಡು ಅದ್ರ ಜೊತೆಗೆ ಈಗ ಮಟನ್ನ ಹಾಕ್ಕೊಂಡು ರುಬ್ಕೋಬೇಕು. ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು, ನುಣ್ಣಗೆ ರುಬ್ಬಾರ್ದು. ಈ ರೀತಿ ರುಬ್ಬೋದ್ರಿಂದ ಮಟನ್ ಮತ್ತು ಮಸಾಲೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ನೀಟಾಗಿ ಮಿಕ್ಸ್ ಆಗುತ್ತೆ. ಇದೇ ರೀತಿ ಒಂದು 2ರಿಂದ 3 ಸಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಈಗ ಇದೆಲ್ಲ ಮಸಾಲೆ ಮತ್ತು ಮಟನ್ ಎಲ್ಲ ರುಬ್ಬ ಆದಮೇಲೆ ಇದಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತೀನಿ ನಾನು. ಈರುಳ್ಳಿ ಸಣ್ಣ ಸಣ್ಣ ಕಟ್ ಮಾಡ್ಕೋಬೇಕು. ಒಂದು ದಪ್ಪ ಗೆಡ್ಡೆ ಈರುಳ್ಳಿನ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಕೈಮಾ ಉಂಡೆಗಳು. ಮಧ್ಯೆ ಈರುಳ್ಳಿ ಸಿಗುತ್ತಲ್ವಾ, ತುಂಬ ರುಚಿಯಾಗಿರುತ್ತೆ. ಮತ್ತು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಪರ್ಫೆಕ್ಟಾಗಿ ಉಂಡೆಗಳಾಗುತ್ತೆ. ಒಂದು ಸ್ವಲ್ಪನೂ ಒಡೆಯೋದಾಗಲಿ ಮಿಕ್ಸ್ ಆಗೋದಾಗಲಿ ಆ ರೀತಿ ಆಗೋದಿಲ್ಲ. ಆಮೇಲೆ ನಾನು ಕೈಮಾಗೆ ಮಸಾಲೆ ಕಡಿಮೆ ಹಾಕಿದ್ದೀನಿ. ನನಗೆ ಹೆವಿ ಮಸಾಲೆ ಅಂದರೆ ಇಷ್ಟ ಆಗೋದಿಲ್ಲ. ಅದು ನಾವೇನೋ ಮಸಾಲೆ ಉಂಡೆ ತಿಂತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ ಮಸಾಲೆ ಜಾಸ್ತಿ ಆದರೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಸಾಲೆನೂ ಮೈಲ್ಡಾಗಿರುತ್ತೆ, ಉಂಡೆಗಳು ರುಚಿಯಾಗಿರುತ್ತೆ. ನೋಡಿ ಉಂಡೆಗಳೆಲ್ಲ ರೆಡಿ ಆಯಿತು. ಈಗ ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನು ಇನ್ನೊಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಹೋಳು ತೆಂಗಿನಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಅರ್ಧ ಗೆಡ್ಡೆ ಬೆಳ್ಳುಳ್ಳಿ, 2 ಸ್ಪೂನ್ ಹುರ್ಗಡ್ಲೆ, ಒಂದು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಚಕ್ಕೆ ಲವಂಗ ಪುಡಿ, 1-2 ಸ್ಪೂನು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ, ಅಂದರೆ ಧನಿಯಾ ಮೆಣಸಿನ್ಕಾಯಿ ಪುಡಿ. ನಾನಿಲ್ಲಿ ಕೈಮಾಗೆ ಮಸಾಲೆ ಹಾಕಿರೋದ್ರಿಂದ ಸಾಂಬಾರಿಗೆ ಮಸಾಲೆ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ಈಗ ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ನುಣ್ಣಗೆ ರುಬ್ಕೊಂಡ್ರೆ ಸಾಂಬಾರು ಮಸಾಲೆ ರೆಡಿ ಆಯಿತು. ಈಗ ಸಾಂಬಾರು ಮಾಡೋದಕ್ಕೆ ತಳ ಅಗಲ ಇರೋವಂಥ ಒಂದು ಪಾತ್ರೆ ತೊಗೊಂಡು ಒಂದು 5ರಿಂದ 6 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಕೈಮಾ ಉಂಡೆಗಳನ್ನ ಒಂದೊಂದೇ ಎಣ್ಣೆಲಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಈ ರೀತಿ ಕೈಮಾ ಉಂಡೆನ ಫ್ರೈ ಮಾಡೋದಕ್ಕೆ ಸಲುವಾಗಿ ತಳ ಅಗಲ ಇರೋವಂಥ ಪಾತ್ರೆ ತೊಗೋಬೇಕು. ನೋಡಿ ಈಗ ಎಣ್ಣೆಲಿ ಒಂದೊಂದೇ ಕೈಮಾ ಉಂಡೆಗಳನ್ನ ಇಟ್ಟು ಅದು 1-2 ನಿಮಿಷ ಬೇಯೋದಕ್ಕೆ ಬಿಡಬೇಕು. ಅದು ಬೆಂದ ಮೇಲೆ ನೀಟಾಗಿ ತಿರುವು ಹಾಕಬೇಕು. ಈ ರೀತಿ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಕೈಮಾ ಉಂಡೆ ಸಾಂಬಾರು ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಅದರಲ್ಲಿ ಕೈಮಾ ಉಂಡೆಗಳ ಹಸಿ ವಾಸನೆ ಬರೋದಿಲ್ಲ. ಅದು ಫ್ರೈ ಆಗಿರುತ್ತಲ್ವ ಎಣ್ಣೆಯಲ್ಲಿ, ಒಳ್ಳೆ ಘಮ ಇರುತ್ತೆ. ಈ ರೀತಿ ಫ್ರೈ ಮಾಡಿಬಿಟ್ಟು ಸಾಂಬಾರು ಮಾಡೋದನ್ನು ನಮ್ಮಮ್ಮ ನನಗೆ ಹೇಳ್ಕೊಟ್ರು. ತುಂಬ ರುಚಿಯಾಗಿರುತ್ತೆ. ನೋಡಿ ಈಗ ಈ ಉಂಡೆಗಳನ್ನ ನಿಧಾನವಾಗಿ ಒಂದೊಂದನ್ನೇ ತಿರುವು ಹಾಕಬೇಕು. ಅದು ಸ್ವಲ್ಪ ರೋಸ್ಟ್ ಆದಮೇಲೆ ಚೆನ್ನಾಗಿ ತಿರುವು ಹಾಕ್ಬೋದು. ಫಸ್ಟ್ ಸ್ವಲ್ಪ ಹಂಗೆ ತಳ ಇಟ್ಕೊಂಡಂಗಿರುತ್ತೆ ಅಷ್ಟೇ. ಈ ರೀತಿ ಉಂಡೆನ ನೀಟಾಗಿ ಎಣ್ಣೆಲಿ ಫ್ರೈ ಮಾಡಿದಾಗ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ಇದನ್ನು ಕೊಟ್ಟರೆ ತುಂಬ ರುಚಿಯಾಗಿರುತ್ತೆ, ತುಂಬ ಇಷ್ಟಪಟ್ಟು ತಿಂತಾರೆ. ಬೇಕಿದ್ದರೆ 1-2 ಅವ್ರ ಮಕ್ಳಿಗೂ ತಿನ್ನಿಸ್ಬೋದು. ಈಗ ಇದು ನೀಟಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಈಗ ನೀರನ್ನ ಆ್ಯಡ್ ಮಾಡ್ಕೊತೀನಿ. ಸಾಂಬಾರು ಗಟ್ಟಿ ಬೇಕು ಅನ್ನೋರು ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಗೆ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ತೆಳುಗೆ ಮಾಡ್ತಾಯಿದ್ದೀನಿ, ಏಕೆಂದರೆ ನಾನಿಲ್ಲಿ ಇದ್ಕದ ಬೇಳೆಕಾಳನ್ನು ಸುದಾ ಆ್ಯಡ್ ಮಾಡ್ತಾಯಿದ್ದೀನಿ. ಕೈಮಾ ಸಾಂಬಾರಿಗೆ ಇದ್ಕದ ಬೇಳೆಕಾಳು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ತುಂಬ ರುಚಿಯಾಗಿರುತ್ತೆ.
ನೋಡಿ ಈಗ ಉಂಡೆಗಳು ಎಷ್ಟು ಜೋರಾಗಿ ಮಿಕ್ಸ್ ಮಾಡಿದ್ರೂ ಕೂಡ ಸಾಂಬಾರು ಒಳಗಡೆ ಒಡೆಯೋದಿಲ್ಲ, ಯಾಕೆಂದರೆ ನಾವು ಎಣ್ಣೆಲಿ ಫ್ರೈ ಮಾಡಿರ್ತೀವಲ್ವಾ, ಉಂಡೆಗಳು ಗಟ್ಟಿಯಾಗಿರುತ್ತೆ. ಈಗ ಅದು ಕುದಿಯೋದಕ್ಕೆ ಬಿಡಬೇಕು. ಇದು ಕುದಿ ಬರೋ ಅಷ್ಟರಲ್ಲಿ ನಾನಿಲ್ಲಿ ಕಾಳನ್ನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ನಾನಿಲ್ಲಿ ಒಂದು ಬಟ್ಲು ಹಿತ್ಕದ ಬೇಳೆಕಾಳು ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಈರುಳ್ಳಿ ನೀಟಾಗಿ ಫ್ರೈ ಆದಮೇಲೆ ಅವರೆಕಾಳನ್ನ ಹಾಕಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡಿಬಿಟ್ಟು ಈಗ ಸಾಂಬಾರ್ಗೆ ಹಾಕಬೇಕು. ಈಗ ಸಾಂಬಾರ್ಗೆ ಹಾಕಿ ನೀಟಾಗಿ ಅದನ್ನು ಕುದಿಯೋದಕ್ಕೆ ಬಿಡಬೇಕು. ಈಗ ಒಂದು 10 ರಿಂದ 15 ನಿಮಿಷ ಕುದಿಯೋದಕ್ಕೆ ಬಿಟ್ಟರೆ ಕಾಳು ಮತ್ತು ಕೈಮಾ ಉಂಡೆಗಳೆಲ್ಲ ನೀಟಾಗಿ ಬೆಂದು ಸಾಂಬಾರು ರೆಡಿ ಆಗುತ್ತೆ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ರುಚಿಗೆ ಉಪ್ಪು ಹಾಕೊಳ್ಳೋಣ. ಮಧ್ಯದಲ್ಲಿ ಒಂದು ಸ್ವಲ್ಪ ಅಂದರೆ ಕೈಮಾಗೆ ಉಪ್ಪು ಹಾಕಿರ್ತೀವಲ್ವ, ನೋಡಿಕೊಂಡು ಉಪ್ಪು ಹಾಕೋಬೇಕು. ಸ್ವಲ್ಪ ಕಡಿಮೆನೇ ಹಾಕೊಳ್ಳೋಣ. ಉಪ್ಪು ಹಾಕ್ಕೊಂಡ್ರೆ ಅದೊಂದು 5 ನಿಮಿಷ ಬೇಯೋದಕ್ಕೆ ಬಿಟ್ಟರೆ ಸಾಂಬಾರು ರೆಡಿ. ಪರ್ಫೆಕ್ಟಾದ ಕೈಮಾ ಬಾಲ್ ಇರೋಂತಹ ರುಚಿಕರವಾದ ಸಾಂಬಾರು ಅಂತಲೇ ಹೇಳ್ಬೋದು. ಮುದ್ದೆ ಜೊತೆಗೆ, ಅನ್ನದ ಜೊತೆಗೆಲ್ಲ ಒಳ್ಳೆ ಕಾಂಬಿನೇಷನ್ನು. ಒತ್ಸಾವಿಗೆ ಜೊತೆಗಂತೂ ತುಂಬ ಒಳ್ಳೆ ಕಾಂಬಿನೇಷನ್ ಇದು. ನಮ್ಮ ಕಡೆ ಹಳ್ಳಿಗಳಲ್ಲಿ ಕೈಮಾ ಸಾಂಬಾರು ಮಾಡಿದ್ರೆ ಹೆಸರುಕಾಳು ದೋಸೆ ಮಾಡ್ತೀವಿ. ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸಾಂಬಾರಿಗೆ ಅದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಕೈಮಾ ಸಾಂಬಾರನ್ನ ಈ ರೀತಿ ರುಚಿಯಾಗಿ ಮಾಡಿಕೊಂಡು ಟೇಸ್ಟ್ ನೋಡಿ. ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೊಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.